ಬಳ್ಳಾರಿ ನಗರದ ಕಪಗಲ್ ರಸ್ತೆಯ 9ನೇ ಕ್ರಾಸ್ನಲ್ಲಿ ಚೀಲದಲ್ಲಿ ಗೋವಿನ ತಲೆ ಪತ್ತೆಯಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಶೀಘ್ರ ಬಂಧಿಸುವಂತೆ ಬಿಜೆಪಿ ಒತ್ತಾಯಿಸಿದೆ. ಶನಿವಾರ ಬೆಳಗ್ಗೆ ಜನನಿಬಿಡ ಪ್ರದೇಶದಲ್ಲಿರುವ ರಸ್ತೆಯ ಬದಿಯಲ್ಲಿ ಚೀಲದಲ್ಲಿ ಗೋವಿನ ತಲೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದರು. ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ನಾಯ್ಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಉದ್ದೇಶಪೂರ್ವಕವಾಗಿಯೇ ಇದು ಇಲ್ಲಿ ಬಹುತೇಕವಾಗಿ ಹಿಂದೂಗಳು ವಾಸಿಸಿರುವಂತ ಜಾಗ ಇದು. ಈ ಜಾಗದಲ್ಲಿ ಇದ್ದಕ್ಕಿದ್ದಾಗೆ ತಲೆರುಂಡಗಳನ್ನ ಕತ್ತರಿಸಿ ಇಲ್ಲಿ ಹಾಕಿದ್ದಾರೆ. ಬೆಳಿಗ್ಗೆ ಪ್ರತಿನಿತ್ಯ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅಭಿವೃದ್ಧಿಯ ಕೆಲಸಕ್ಕೆ, ಚರಂಡಿ ಕೆಲಸಕ್ಕೆ ಎಲ್ಲ ರೌಂಡನ್ನು ಹಾಕ್ತಾರೆ. ಅವರು ಸಹಜವಾಗಿ ಬಂದಾಗ ಎಲ್ಲ ತಾಯಿಯಂತರು ನೋಡ್ತಾ ಏನಿಲ್ಲಿ ರುಂಡಗಳಂತ ಏನ್ ಬಿತ್ತಿದೆ ಚೀಲದಲ್ಲಿ ಅಂತ ನೋಡಿದ್ರೆ ಇಲ್ಲಿ ಆಕಳಗಳ ಕರುಗಳನ್ನ ರುಂಡವನ್ನ ಕತ್ತರಿಸಿ ಇಲ್ಲಿ ಬಿಸಾಡಿದ್ದಾರೆ. ಅದಕ್ಕೆ ಈ ಒಂದು ದುಷ್ಕೃತ್ಯ ಯಾರು ಎಸಗಿದ್ದಾರೆ ಇದು ಬಹಳ ಪೂರ್ವ ಯೋಜಿತವಾಗಿ ಮಾಡಿರುವಂತ ಕೃತ್ಯ. ಇದು ಗೋವು ಅಂತ ಹೇಳಿದ್ರೆ ನಮಗೆಲ್ರಿಗೂ ತಾಯಿ, ನಮ್ಮ ಭಾವನೆಗಳು, ನಮ್ಮ ಭಕ್ತಿ, ಇದು ನಮ್ಮ ಶ್ರದ್ಧೆ. ಇದು ಇಂಥ ದುಷ್ಕರ್ಮಿಗಳು ಇವತ್ತೇನು ಮಾಡಿದ್ದಾರೆ ಅವ್ರನ್ನ ಹಿಡಿಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಮೊನ್ನೆ ದಿನ ನಾವೆಲ್ಲರೂ ಕೂಡ ಹೋಗಿ ಅಲ್ಲಿ ಕಸಾಯಿಖಾನೆಗೆ 3 ದಿನ ಮುಂಚೆ ನಮ್ಮ ಕಾರ್ಯಕರ್ತರು ಕಟ್ಟಾಕಿರೋಂಥ ದನಗಳನ್ನ, ಹಸುಗಳನ್ನ ಕಟ್ಟಾಕಿದ್ದಾರೆ. ಅದನ್ನ ರಕ್ಷಿಸಿ ಅಂತೇಳಿ ಕಾನೂನಿಗೆ ಹೋದ್ರೆ ನೀವು ಯಾರು ಹೋಗ್ಬೇಡಿ, ನಾವು ರಕ್ಷಿಸ್ತೀವಿ ಅಂತಂತೇಳಿ 140ಕ್ಕೂ ಹೆಚ್ಚು ಆಕಳುಗಳಲ್ಲಿ ಒಂದು 25 ಕಟ್ಟಾಕಿ ಉಳಿದನ್ನ ಕಡಿಯೋದಕ್ಕೆ ಬಿಟ್ಟಿದ್ದಾರೆ. ಆದರೆ ಇಂಥ ದುಷ್ಕೃತ್ಯ ಇದು ಹೇಡಿತನ ಇದು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕಾಲೋನಿಯ ಸಾರ್ವಜನಿಕರು ನಾವೆಲ್ಲರೂ ಧರಣಿ ಕೂಡೋರಿದ್ದೀವಿ, ಪ್ರತಿಭಟನೆ ಮಾಡೋರಿದ್ದೀವಿ. ಈ ರುಂಡಗಳನ್ನು ತಗೊಂಡು ನಾವೇ ರಾಯಲ್ ಸರ್ಕಲ್ಗೆ ಇವತ್ತು ಹೋಗ್ತೀವಿ. ನಾವು ಆ ಮಹಿಳೆ ಕಣ್ಣಲ್ಲಿ ನೀರು ನೋಡಿ ಬೇಕಾರೆ ಕಡೆ ಆ ತಾಯಿ ಅಳುತ್ತಾ ಇದ್ದಾಳೆ. ಅವ್ರಿಗೆ ತಾಯಿ ಅಂತ ಹೇಳಿದ್ರೆ ಏನು ಅಂತಂತೇಳಿ ಆ ತಾಯಿನ ಒಂದ್ಸಲ ನೀವು ನೋಡಿ ಮಾತಾಡಿಸಿ. ನೀವು ऐसा नहीं होना चाहिए. गाय के ऊपर बहुत अन्याय हो रहा है, रोज हो रहा है. कितने चीजें खाने को दूसरे खा सकते हैं ना, गाय के साथ ऐसा अन्याय क्यों कर रहे हो? हम उसकी पूजा करते हैं रोज सुबह उठकर.